ಎಲ್ರಿಗೂ ನಮಸ್ಕಾರ. ಇದು ಬಂದು ಶನಿವಾರದ ವ್ಲಾಗ್ ಆಗಿರುತ್ತೆ. ಶನಿವಾರ ನಮಗೆ ವಾರದ ದಿನ ಆಗಿರೋದ್ರಿಂದ ತುಂಬ ಬೇಗನೆ ಎದ್ದು ಮಕ್ಕಳು ಸ್ಕೂಲ್ಗೆ ಹೋಗೋಷ್ಟರಲ್ಲಿ ಪೂಜೆನ ಮುಗಿಸ್ಕೊಳ್ತೀನಿ. ಆದರೆ ಇವತ್ತು ಎದ್ದಾಗ ತುಂಬಾ ಜ್ವರ ಹಾಗೆ ಚಳಿ ಎಲ್ಲ ಆಗ್ತಾಯಿತ್ತು. ಹಾಗಾಗಿ ಬೇಗ ಎದ್ರೂ ಸ್ವಲ್ಪ ನಿಧಾನವಾಗಿಯೇ ಕೆಲಸ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಸ್ವಲ್ಪ ಕಾಫಿನ ಕುಡಿದು ನಂತರ ತಿಂಡಿಗೆ ರವೆ ಪೂರಿ ಮತ್ತು ಇದ್ರ ಜೊತೆಗೆ ತರಕಾರಿ ಸಾಗುನ ಮಾಡ್ಕೊಳ್ತಾ ಇದ್ದೆ. ಶನಿವಾರ ಅಂತ ಅಂದರೆ ನಮ್ಮನೇಲಿ ಸ್ವಲ್ಪ ತಿಂಡಿ ಆಗಿರ್ಬೋದು, ಅಡುಗೆ ಆಗಿರ್ಬೋದು, ಸ್ವಲ್ಪ ವೆರೈಟಿಯಾಗಿ ಡಿಫ್ರೆಂಟ್ ಆಗಿರುತ್ತೆ. ಹಾಗಾಗಿ ಅದನ್ನೇ ಮಾಡೋಣ ಅಂತ ಮಾಡ್ಕೊಳ್ತಾ ಇದ್ದೀನಿ. ಇದ್ರದ್ದು ಕಂಪ್ಲೀಟ್ ವ್ಲಾಗನ್ನು ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ನಿಮಗೇನಾದರೂ ಇಂಟ್ರೆಸ್ಟು ಟೈಮು ಇದ್ದರೆ ಒಂದ್ಸಲ ಹೋಗಿ ಚೆಕ್ಔಟ್ ಮಾಡಿ. ತರಕಾರಿ ಸಾಗುನ ಕುಕ್ಕರ್ಗಿಟ್ಟು ಈಗ ಇಲ್ಲಿ ಪೂರಿನ ಮಾಡ್ಕೊಳ್ತಾ ಇದ್ದೀನಿ. ನಾನು ರೆಗ್ಯುಲರಾಗಿ ಯಾವಾಗಲೂ ರವೆ ಪೂರಿನೇ ಮಾಡ್ಕೊಳ್ತೀನಿ. ರವೆ ಪೂರಿ ಮಾಡೋದ್ರಿಂದ ಎಣ್ಣೆ ಜಾಸ್ತಿ ಹೀರ್ಕೊಳ್ಳೋದಿಲ್ಲ, ಹಾಗೆ ಎಲ್ಲ ಪೂರಿಗಳು ಸಹ ಉಬ್ಬಿ ಚೆನ್ನಾಗಿ ಬರುತ್ತೆ ಅಂತ ಮಕ್ಕಳ ಜೊತೆ ನಾನು ಸಹ ತಿಂಡಿನ ಮಾಡ್ಕೊಂಡ್ಬಿಟ್ಟೆ. ಜೊತೆಗೆ ಟ್ಯಾಬ್ಲೆಟ್ ಎಲ್ಲ ತೊಗೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮಧ್ಯಾಹ್ನ ನನಗೆ ಫ್ರೆಶ್ ಅಪ್ ಆಗ್ತಾಯಿದ್ದೀನಿ. ಅಷ್ಟರಲ್ಲಿ ಮಕ್ಕಳು ಸ್ಕೂಲಿಂದ ಬಂದಿದ್ದರು. ತುಂಬ ದಿನದಿಂದ ಈ ಒಂದು ಬೋರ್ಬನ್ ಮಿಲ್ಕ್ ಶೇಕನ್ನು ಕೇಳ್ತಾಯಿದ್ರು. ತಂದಿಟ್ಟಿದ್ದೆ, ಬಟ್ ಮಾಡೋಕ್ಕಾಗಿರಲಿಲ್ಲ. ಹಾಗಾಗಿ ಇವತ್ತು ಮಾಡಿಬಿಡೋಣ ಅಂಥೇಳಿ ಬೋರ್ಬನ್ ಮಿಲ್ಕ್ ಶೇಕನ್ನು ಮಾಡಿಕೊಟ್ಟಿದ್ದೆ. ಮಧ್ಯಾಹ್ನಕ್ಕೆ ಬೆಳಗ್ಗೆ ಮಾಡಿರೋಂತಹ ಪೂರಿ ಸಾಗುನೇ ಇತ್ತು, ಅದನ್ನು ತಿಂದ್ಕೊಂಡು ರಾತ್ರಿಗೆ ಉಪ್ಸಾರನ್ನ ಮಾಡ್ಕೊಳ್ತಾ ಇದ್ದೀನಿ. ಇತ್ತೀಚೆಗೆ ಈ ರೀತಿ ಜ್ವರ ಬಂದರೆ ಉಪ್ಸಾರು ಮತ್ತು ರಾಗಿ ಮುದ್ದೆ ತಿಂದರೆ ಸ್ವಲ್ಪ ರಿಲ್ಯಾಕ್ಸ್ ಅನಿಸುತ್ತೆ, ಫೀವರ್ ಎಲ್ಲ ಕಡಿಮೆ ಆಯ್ತೇನೋ ಅನ್ನೋ ಫೀಲ್ ಆಗುತ್ತೆ. ಹಾಗಾಗಿ ರಾಗಿ ಮುದ್ದೆ ಉಪ್ಸಾರನೇ ಮಾಡ್ಕೊಂಡಿದ್ದೆ. ಇನ್ನು ಮೀಶೋಯಿಂದ ಒಂದು ರೆಡಿಮೇಡ್ ಬ್ಲೌಸನ್ನು ತರಿಸ್ಕೊಂಡಿದ್ದೆ. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿತ್ತು. ಅದರ ಲಿಂಕ್ ಎಲ್ಲ ಯೂಟ್ಯೂಬಲ್ಲಿ ಹಾಕಿದ್ದೀನಿ, ಚೆಕ್ಔಟ್ ಮಾಡಿ.